ಹೌ ಡಿಡ್ ಯುವರ್ ಲೈಫ್ ಶೇಪ್ ಅಪ್? ಅದಾದ್ಮೇಲೆ ನೀನ್ ಪ್ರೊಡ್ಯೂಸರ್ ಆಗ್ತೀಯಾ, ಡೈರೆಕ್ಟರ್ ಆಗ್ತೀಯಾ, ಆಮೇಲೆ ಹೋಸ್ಟ್ ಆಗ್ತೀಯಾ? ಆ ಲೈಫ್ ಬಗ್ಗೆ ಏನ್ ಹೇಳ್ತೀಯ? ಇಲ್ಲ, ನಾನು ಅದಕ್ಕೆ ನನ್ ಕ್ಲಾರಿಟಿ ಇರ್ಲಿಲ್ಲ. ನನಗ್ ಕ್ಲಾರಿಟಿ ಇದ್ದಿದ್ರೆ ನಾನು ಕಮ್ಬ್ಯಾಕ್ ಮಾಡ್ತಾ ಇರ್ಲಿಲ್ಲ. ಸೊ ಅವಾಗ್ಲೇ ನಾನು ಡಿಸೈಡ್ ಮಾಡಿದೆ, ಈಗ ನಾನು ಚೆನ್ನಾಗಿ ಓದ್ಬಿಡ್ಬೇಕು, ಓದಿ ಡಿಗ್ರಿ ಎಲ್ಲ ಮುಗಿಸಿ ಪ್ಯಾರಲಲ್ಲಿ ಏನೇನ್ ಬೇಕೋ ರೆಡಿ ಆಗದೆ, ಏನೋ ಡಾನ್ಸೋ ಇನ್ನೊಂದು ಮತ್ತೊಂದು ಏನೋ ನೋಡೋಣ, ಕಮ್ ಬ್ಯಾಕ್ ಯಾವ್ದಾದ್ರು ಸಿಕ್ಕದಂಗ್ ಮಾಡೋಣ ಅನ್ನೋ ತರ. ನಾನ್ ಕೇಳ್ಬೇಕಾ, ನಂಗೆ ಸೈನ್ಸೇ ಬೇಕು ಹಠ ಮಾಡಿ ತಗೊಂಡೆ. ಸರಿ, ಅವ್ರ ಕೊನೆಗೆ ನನ್ನ ಹಠ ನೋಡಿ ಸೀಟ್ ಇಲ್ಲ ಅಂದ್ರೂ ಕೊಟ್ರು. 1 ತಿಂಗಳು 1.5 ತಿಂಗಳು ನೆಟ್ಟಿಗೆ ಕಾಲೇಜ್ಗೆ ಹೋಗಿಲ್ಲ. ಆವಾಗ ಆಫರ್ ಬಂತು. ನಾನು ಅದನ್ನೇ ಹೇಳ್ತೀನಿ, ನನ್ನ ಲೈಫಲ್ಲಂತೂ ಇದಾಗಿದೆ ಅಮ್ಮ. ನಾನು ಹುಡ್ಕೊಂಡು ಹೋದಾಗ ನಂಗೆ ಏನಾಗಿಲ್ಲ. ನಾನು ಬಿಟ್ಬಿಟ್ಟು ಸುಮ್ಮನೆ ಕೂತಿರ್ತೀನಿ, ಯಾವ್ದು ಬಂದು ಹೊಡಿಯುತ್ತೋ ಅದೇ ಲೆಕ್ಕ ಅಷ್ಟೇನೆ. ಅದ್ ಬಿಟ್ಟು ಬೇರೆ ಏನೋ ಹುಡ್ಕೊಂಡು ಹೋದಾಗೆಲ್ಲ ಬ್ಯಾಕ್ ಫೈರ್ ಆಗಿದೆ. ಎಕ್ಸ್ಟ್ರಾಡಿನರಿ ಇಟ್ಟು. ಸೊ ನನಗೇನಾಗೋಯ್ತು, ಕಮ್ ಬ್ಯಾಕ್ ಆಗೋಯ್ತು. ಈ ಕಮ್ ಬ್ಯಾಕ್ಗೆ ನಾನೊಂದು 5 ವರ್ಷನೋ 6 ವರ್ಷನೋ ಆಗುತ್ತೆ ಡಿಗ್ರಿ ಎಲ್ಲ ಮುಗಿಸಿ ಬರಕ್ಕೆ ಅಂತ ಅನ್ಕೊಂಡಿದ್ದವನಿಗೆ ಕಮ್ ಬ್ಯಾಕ್ ಆಗೋಯ್ತು ಅಂತ ಅನ್ಕೊಂಡಿದ್ದೆ. ಸಮಸ್ಯೆ ಆಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಯು ಶುಡ್ ರಿಯಲೈಸ್, ಡೆಬ್ಯೂ ಮಾಡ್ತೀನಿ, 1 ವರ್ಷ ಸಿನಿಮಾ ಮಾಡಿಲ್ಲ ಅಷ್ಟೇ. ಅದ್ ಬಿಟ್ರೆ ಎಷ್ಟು ವರ್ಷ ಆಯ್ತು. ಅಷ್ಟೂ ವರ್ಷ ಆಕ್ಟಿಂಗ್ ಮಾಡಿ 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 ಎಲ್ಲೋ ಒಂದ್ ಕಡೆ ಎಲ್ಲ ಒಂದೇ ತರ ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬೇರೆ ಯಾರು ನಮ್ಗೆ ಕೊಡ್ತಾ ಇಲ್ಲ, ಬೇರೆ ಇದು ಬಿಟ್ರೆ ನಾವು ಬೇರೆ ಮಾಡ್ತಾ ಇಲ್ಲ. ಅವಾಗ ನನಗೆ ಟೆಕ್ನಿಕಲಿ ಏನೇನ್ ನಾನು ನೋಡ್ಕೊಂಡ್ ಬೆಳೆದೆ, ಆ ಗೀಳ್ ಹಿಡ್ಕೊಂತು. ರಿಯಲ್ ಸಿನಿಮಾ ಇದಂದ್ರೆ ಟೆಕ್ನಿಷಿಯನ್ ಆದ್ರೇನೆ ಗುರು ಸಿನಿಮಾ ಅರ್ಥ ಆಗದ್ ನಿಂಗೆ. ನೀನ್ ಟೆಕ್ನಿಕಲಿ ಸೌಂಡ್ ಇದ್ರೆ ಅಷ್ಟೇ. ಆಕ್ಟರ್ ಎಲ್ಲ ಬೊಂಬೆಗಳು ಅಷ್ಟೇ, ಪಪ್ಪೆಟ್ಸ್. ರಿಯಲ್ ಡೈರೆಕ್ಟರ್ ಅಂತ. ಅಲ್ಲಿಂದ ಆ ಡೈರೆಕ್ಟರ್ ನಶ ತಲೆಗೆ ಹತ್ಕೊಳಕ್ ಸ್ಟಾರ್ಟ್ ಆಗಿ ಸ್ಕ್ರಿಪ್ಟ್ಗಳು ಮಾಡು